ವಿದ್ಯುತ್ ಸಪ್ಲೈ ಖಾಸಗೀಕರಣವನ್ನ ಖಂಡಿಸಿ ಸಾಗರ ಬಂದ್ ಯಶಸ್ವಿಯಾಗಿದೆ. ರೈತರು ಕರೆ ಕೊಟ್ಟಂತಹ ಸಾಗರ ಪಟ್ಟಣ ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ. ವಿದ್ಯುತ್ ಸಪ್ಲೈ ಖಾಸಗೀಕರಣವನ್ನ ಖಂಡಿಸಿ ಸಾಗರ ಬಂದ್ ಯಶಸ್ವಿಯಾಗಿದೆ. ರೈತರು ಕರೆ ಕೊಟ್ಟಂತಹ ಸಾಗರ ಪಟ್ಟಣ ಬಂದ್ಗೆ ಈಗ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸಾಗರ ಪಟ್ಟಣದ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದವು. ಸ್ವಯಂ ಪ್ರೇರಿತರಾಗಿ ಅಂಗಡಿ ಬಂದ್ ಮಾಡಿದ್ರು. ವರ್ತಕರು ಬೆಂಬಲವನ್ನ ಸೂಚಿಸಿದ್ದಾರೆ. ಸಾಗರ ಪಟ್ಟಣದಲ್ಲಿ ನೂರಾರು ಟ್ರ್ಯಾಕ್ಟರ್ಗಳ ಮೆರವಣಿಗೆಯನ್ನ ಮಾಡಲಾಗಿದೆ. ರೈತರ ಬೃಹತ್ ಜಾಥಾ ನಡೆದಿದ್ದು ಇಡೀ ಸಾಗರ ಪಟ್ಟಣ ಹಸಿರು ಶಾಲುಮಯವಾಗಿತ್ತು. ಕೂಡಲೇ ವಿದ್ಯುತ್ ಖಾಸಗೀಕರಣ ನಿರ್ಧಾರವನ್ನ ಕೈ ಬಿಡಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಟ್ರ್ಯಾಕ್ಟರ್ ಟಿಲ್ಲರ್ ಮೂಲಕವಾಗಿ ಜಾಥಾವನ್ನು ನಡೆಸಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ವಿದ್ಯುತ್ ಖಾಸಗೀಕರಣವನ್ನ ಖಂಡಿಸಿ ಸಾಗರ ಬಂದ್ ಈಗ ಯಶಸ್ವಿಯಾಗಿದೆ. ರೈತರು ಕರೆ ಕೊಟ್ಟಂತಹ ಸಾಗರ ಪಟ್ಟಣ ಬಂದ್ ಈಗ ಯಶಸ್ವಿಯಾಗಿದೆ. ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾಗಬೇಕು. ಮೆಡಿಕಲ್ ಹಾಗೂ ಹಾಸ್ಪಿಟಲ್ ಬಿಟ್ಟು ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಅಂಗಡಿ ಮುಂಗಟ್ಟುಗಳ ಮಧ್ಯೆ ನಿಂತು ನೋಡೋದಕ್ಕಿಂತ ಈ ಒಂದು ಚಾಲನೆಗೆ ಕೊಟ್ಟಂತ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಲು ಇನ್ನೂ ಚೆನ್ನಾಗಿ ಕೊಡಬಹುದು. ದಯಮಾಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾಲೇಜಿನಿಂದ ಸಹಕರಿಸಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿರುವಂಥದ್ದು. ಏನು ರೈತರು ಕರೆ ಕೊಟ್ಟಿದ್ದಾರೆ. ವಿದ್ಯುತ್ ಅಶ್ವಿನಿ ಅವರು ಈ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಜೊತೆಗೆ. ರೈತರು ವಿದ್ಯುತ್ ಖಾಸಗೀಕರಣ ವಿಚಾರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಸಾಗರ ಬಂದಿಗೆ ಯಶಸ್ವಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು, ಏನು ವಿದ್ಯುತ್ ಖಾಸಗೀಕರಣದ ವಿರುದ್ಧ ರಾಜ್ಯಾದ್ಯಂತ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಕಡೆ ವಿವಿಧ ರೀತಿಯ ಪ್ರತಿಭಟನೆಗಳನ್ನ ಕೈಗೊಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬಂದ್ಗೆ ಸಹ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಕರೆಯನ್ನ ನೀಡಲಾಗಿತ್ತು. ಬೆಳಗ್ಗೆಯಿಂದಲೇ ಏನು ಸ್ಥಳೀಯ ವರ್ತಕರು ಹಾಗೂ ಸ್ಥಳೀಯ ನಿವಾಸಿಗಳು ಬಂದ್ಗೆ ಉತ್ತಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿದ್ರು. ಇದಾದ ಬಳಿಕ ಏನು ಸಾಗರದ ಗಣಪತಿ ದೇವಸ್ಥಾನದಿಂದ ಪ್ರತಿಭಟನೆಯನ್ನ ರೈತರು ನಡೆಸಿದ್ದಾರೆ. ಏನು 20ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ರೈತರು ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ಘೋಷಣೆಗಳನ್ನ ಸಹ ಕೂಗಿದ್ದಾರೆ ಅಂತಾನೆ ಹೇಳ್ಬೋದು. ಅದಾದ ಬಳಿಕ ಸಾಗರದ ಉಪ ವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸೇರಿದಂತಹ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಕೂಡಲೇ ಏನು ಖಾಸಗೀಕರಣವನ್ನ ನಿಲ್ಲಿಸಬೇಕು, ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು ಅನ್ನೋದು ರೈತರ ಒಕ್ಕಲಿನ ಓಲೆಯಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನಾದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಮಾಹಿತಿಗಾಗಿ ನಿಮ್ಮ ವರ್ತನೆಯಲ್ಲಿ ನಾವು ಬದಲಾವಣೆಯನ್ನು ಬಯಸ್ತಾ ಇದ್ದೇವೆ. ನಾವು ರೈತರು ಕೂಡ ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದೇವೆ. ನೀವು ಖಾಸಗೀಕರಣ ಮಾಡದೇ ಆದ್ರೆ ಸರ್ಕಾರವನ್ನೇ ಖಾಸಗೀಕರಣ ಮಾಡಬೇಕು. ಯಾರಾದ್ರೂ ತೆಗೆದು ಮಾಡಲಿ, ಸರ್ಕಾರವನ್ನೇ ಖಾಸಗೀಕರಣ ಮಾಡಬೇಕು. ಇಲ್ಲೆಲ್ಲರೂ ಖಾಸಗೀಕರಣ ಉದ್ಯೋಗಗಳು ಆಗ್ಬೇಕು. ಪೊಲೀಸ್ ನಿಮ್ಮ ವರ್ತನೆಯಲ್ಲಿ ನಾನು ಬದಲಾವಣೆಯನ್ನ ಬಯಸ್ತಾ ಇದ್ದೇನೆ. ನಾವು ರೈತರು ಕೂಡ ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದೇವೆ. ನೀವು ಖಾಸಗೀಕರಣ ಮಾಡದೇ ಆದ್ರೆ ಸರ್ಕಾರವನ್ನೇ ಖಾಸಗೀಕರಣ ಮಾಡಬೇಕು. ಯಾರಾದ್ರೂ ತೆಗೆದು ಮಾಡಲಿ, ಸರ್ಕಾರವನ್ನೇ ಖಾಸಗೀಕರಣ